grade flight, we know what are the importance of northern grade flight. ಹಾಗಾದ್ರೆ ನಮಗೆ ಏನು ಲಾಭ ಇದೆ ಈ ನಾರ್ದರ್ನ್ ಗ್ರೇಟ್ ಫ್ಲೈಟ್ ಇಂದ ನಮಗೆ ಏನು ಲಾಭ ಇದೆ? What are the uses of northern grade flight to our human beings? ಹಾಗೆ ನೋಡ್ತಾ ಹೋದಾಗ, so northern grade flight is very suitable for irrigation, ನೀರಾವರಿಯನ್ನು ಮಾಡಲಿಕ್ಕೆ, and agriculture process. So ಇಲ್ಲಿ ಮುಖ್ಯವಾಗಿ northern mountain is very suitable for irrigation and agriculture. Why? Because why northern grade plain is suitable for agriculture and irrigation? So in that place a perennial and vast perennial rivers are there and vast alluvial soil. ಮೊದಲನೇ ಪಾಯಿಂಟ್, ಏನ್ ಲಾಭ ಇದೆ ನಿಮಗೆ? ಮೊದಲನೇ ಪಾಯಿಂಟ್, ದ ನಾರ್ದರ್ನ್ ಗ್ರೇಟ್ ಪ್ಲೈನ್ ಈಸ್ ಸೂಟೇಬಲ್, ವೆರಿ ಸೂಟೇಬಲ್ ಅಲ್ಲ, ವೆರಿ ಸೂಟೇಬಲ್ ಫಾರ್ ಇರಿಗೇಷನ್. ವೈ? perennial rivers. Hey, listen, what is the meaning of perennial rivers? ಇದು ಇಂಪಾರ್ಟೆಂಟ್. ಯಾವ ಬರೀ ರಿವರ್ಸ್ ಗಳಿದೆ ನಮ್ಮಲ್ಲಿ? ನಮ್ಮ ಕರ್ನಾಟಕದಲ್ಲಿ ಬರೀ ರಿವರ್ಸ್ ಗಳಿದೆ. ಅದೇ ನಾರ್ತ್ ಇಂಡಿಯಾದಲ್ಲಿ ಪೆರಿನಿಯಲ್ ರಿವರ್ಸ್ ಇದೆ. What is the difference between rivers and perennial rivers? Rivers that flows only in the rainy season. ಬರೀ ಮಳೆಗಾಲದಲ್ಲಿ ಉಕ್ಕಿ ಹರಿತಕ್ಕಂಥ ನದಿಗಳು. ಬಟ್ ಓವರ್ ಆಲ್ ದ ಇಯರ್ಸ್ ಆಫ್ ದ ಡೇ, ಇಯರ್, ಒಂದು ವರ್ಷ ಪೂರ್ತಿ ಒಂದು ದಿವಸನೂ ಕಡಿಮೆ ಇಲ್ಲದಂಗೆ ತುಂಬಿ ಹರಿತಕ್ಕಂತಹ ನದಿಗಳನ್ನ ಪೆರಿನಿಯಲ್ ರಿವರ್ಸ್. ಸಿಂಧು, ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ, ದೀಸ್ ಆರ್ ಆಲ್ ಪೆರಿನಿಯಲ್ ರಿವರ್ಸ್. ಯಾಕೆ ಅಂದ್ರೆ ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ರೈನಿ ಸೀಸನ್, ಮಳೆಗಾಲದಲ್ಲಿ ಮಳೆಯಿಂದ ತುಂಬಿ ಹರಿಯುತ್ತೆ. ಡ್ಯೂರಿಂಗ್ ಅಟ್ ದ ಟೈಮ್ ಆಫ್ ಸಮ್ಮರ್ ಸೀಸನ್ ಸ್ನೋ ಏನಾಗುತ್ತೆ, ಮೆಲ್ಟ್ ಆಗಿ ಅದು ನೀರಿನ ಉಪಾದಿಯಲ್ಲಿ ಹೊಳೆಯಲ್ಲಿ ಹರಿದು ಹೋಗುತ್ತೆ. ಹಾಗಾಗಿ ವರ್ಷ ಪೂರ್ತಿಯಲ್ಲಿ ನದಿಯಲ್ಲಿ ನೀರಿರುತ್ತೆ. ನಮ್ಮ ಕರ್ನಾಟಕ ನೋಡಿದ್ರೆ ಬೇಸಿಗೆಯಲ್ಲಿ ಇಲ್ಲಿ ನದಿ ಇತ್ತ ಅಂತ ಗೊತ್ತಾಗುತ್ತೆ. ನಮ್ಮ ಕಾಮನ್ ಅಲ್ವಾ, ಬೇಸಿಗೆಯಲ್ಲಿ ನೀರೇ ಇರಲ್ಲ, ಮಳೆಗಾಲದಲ್ಲಿ ತುಂಬ ಹರಿತಾರೆ. ಸೊ ಆ ರೀತಿ ಮುಖ್ಯವಾಗಿ so northern greater plain is suitable for irrigation and agriculture. Agriculture ಯಾಕೆಂದ್ರೆ it is the deposition of alluvial soil. ಎಲ್ಲಿ ನೋಡಿದ್ರು ಸಹ alluvial ಮೆಕ್ಕಲು ಮಣ್ಣಿನಿಂದ ಆವೃತವಾಗಿರ್ತಕ್ಕಂಥ ಭೂಮಿ ಇರೋದ್ರಿಂದ it is very suitable for irrigation and agriculture. Because ಯಾಕೆಂದ್ರೆ so here number of perennial rivers are there and alluvial soil is found in that area. So ಹಾಗಾಗಿ ಮೊದಲನೇ ಪಾಯಿಂಟ್, it is suitable for irrigation and agriculture. ಎರಡನೇದಾಗಿ it's level land, ಸಮತಟ್ಟಾಗಿರ್ತಕ್ಕಂಥ ಜಾಗ. ಲೆವೆಲ್ ಲ್ಯಾಂಡ್, ಎಲ್ಲೂ ಅಂಕುಡೊಂಕಿಲ್ಲ, ಎಗರುತ್ತೇರಿಲ್ಲ, ಗುಡ್ಡ ಬೆಟ್ಟಗಳಿಲ್ಲ. ನಾರ್ದರ್ನ್ ಗ್ರೇಟ್ ಅಲ್ಲಿ its level land is suitable or support for the network of road. ರಸ್ತೆಗಳನ್ನು ಮಾಡಲಿಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ. ರಸ್ತೆ ಅಥವಾ ಭೂಮಿ ಸಮತಟ್ಟಾಗಿದ್ರೆ ಇಟ್ ಈಸ್ ಈಸಿ ಟು ಬಿಲ್ಡ್ ಆರ್ ಕನ್ಸ್ಟ್ರಕ್ಟ್ ರೋಡ್ಸ್. ಹಾಗಾಗಿ ಎರಡನೇದಾಗಿ ಇಂಪಾರ್ಟೆನ್ಸ್ ನೋಡಿದಾಗ ನಾರ್ದರ್ನ್ ಯಾವುದು ಗ್ರೇಟ್ ಪ್ಲೈನ್ ಈಸ್ ಸೂಟಬಲ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್. ನಾಟ್ ಓನ್ಲಿ ರೋಡ್ಸ್, ರೈಲ್ವೆ ಟ್ರ್ಯಾಕ್ಸ್. ರೈಲ್ವೆ ಟ್ರ್ಯಾಕ್ಸ್ ಗಳನ್ನು ಹಾಕ್ಲಿಕ್ಕೆ ಸಮತಟ್ಟಾಗಿರ್ತಕ್ಕಂಥ ಜಾಗ ಬೇಕು. ರೈಲ್ವೆ ಟ್ರ್ಯಾಕ್ಸ್ ಅಂಡ್ ಇನ್ನೊಂದು ಮುಖ್ಯವಾಗಿ ಮೀನ್ಸ್ ಆಫ್ ಕಮ್ಯುನಿಕೇಶನ್, ಸಂಪರ್ಕವನ್ನು ಮಾಡ್ಕೊಳ್ಳಿಕ್ಕೆ, ಸಂಪರ್ಕ ಮಾಧ್ಯಮಗಳನ್ನ ಹಾಕೊಳ್ಳಿಕ್ಕೆ ಇಟ್ಸ್ ವೆರಿ ಸೂಟಬಲ್. ಎರಡನೇದಾಗಿ ಇಟ್ ಈಸ್ ವೆರಿ ಸೂಟಬಲ್ ಫಾರ್ construction of roads, railways and means of communication. Thirdly ನೋಡಿದಾಗ ಮುಖ್ಯವಾಗಿ they are very useful. Northern Great Plain are very useful for industry
ಇಂಡಸ್ಟ್ರಿಯಲೈಸೇಷನ್. ಎಲ್ಲಿ ಚೆನ್ನಾಗಿ ರೋಡ್ ವ್ಯವಸ್ಥೆ ಇದೆಯೋ, ಎಲ್ಲಿ ಚೆನ್ನಾಗಿ ರೈಲ್ವೆ ವ್ಯವಸ್ಥೆ ಇದೆಯೋ, ಎಲ್ಲಿ ಚೆನ್ನಾಗಿ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಇದೆಯೋ ಅಲ್ಲಿ ಬೇಸ್ಡ್ ಆನ್ ಇಂಡಸ್ಟ್ರೀಸ್ ಗಳು ಲೊಕೇಟ್ ಆಗಿದೆ. ಹಾಗಾಗಿ ಮೂರನೇ ಇಂಪಾರ್ಟೆನ್ಸ್ ನೋಡಿದಾಗ ನಾರ್ದರ್ನ್ ಗ್ರೇಟ್ ಪ್ಲೈನ್ ಈಸ್ ವೆರಿ ಸೂಟಬಲ್ ಫಾರ್ ಇಂಡಸ್ಟ್ರಿಯಲೈಸೇಷನ್. ಯಾವಾಗ ಅಲ್ಲಿ ಇಂಡಸ್ಟ್ರೀಸ್ ಗಳಾಗುತ್ತೋ ಸಾಕಷ್ಟು ಜನ ಬಂದಲ್ಲಿ ವಾಸವಾಗ್ತಾರೆ, ಆಗ ಅದು ಅರ್ಬನೈಸೇಷನ್ ಆಗುತ್ತೆ, ನಗರವಾಗಿ ಮಾರ್ಪಡುತ್ತೆ. ಬೆಂಗಳೂರಿನಲ್ಲಿ 10% ಮಾತ್ರ ಬೆಂಗಳೂರಿನವರು ಇರೋದು, 90% ನಾವು ಹೊರಗಿಂದ ಹೋಗಿ ಲೊಕೇಟ್ ಆಗಿರೋ ಎಲ್ಲರೂ. ಬೆಂಗಳೂರು ಯಾಕೆ ಅಷ್ಟೊಂದು ವಿಶಾಲವಾಗಿ ಬೆಳೆದಿದೆ ಇವತ್ತು ಅಂದ್ರೆ ಹೊರಗನೆ ಒಂದ್ ಸೈಡ್ ಅನ್ನೊಂದು ಸೈಡ್ 100 ಕಿಲೋಮೀಟರ್ಸ್ ಇದೆ. ಒಂದು ಹೆಡ್ಜನ್ನ ನಾವು ಟಚ್ ಆಗಿ ಇನ್ನೊಂದು ಹೆಡ್ಜನ್ನು ದಾಟಬೇಕಂದ್ರೆ 100 ಕಿಲೋಮೀಟರ್ಸ್ ಇದೆ. ಬೆಂಗಳೂರು ಇವತ್ತು ವಿಸ್ತೀರ್ಣ 100 ಕಿಲೋಮೀಟರ್. ಎಷ್ಟಾಗ್ಬೋದು ಇಲ್ಲಿಂದ? ಶಿವಮೊಗ್ಗ 60 ಕಿಲೋಮೀಟರ್ ಇದೆ, ಇಲ್ಲಿಂದ ಕಡೂರಿಂದ ಶಿವಮೊಗ್ಗ 60 ಕಿಲೋಮೀಟರ್. ಮತ್ತೆ 40 ಕಿಲೋಮೀಟರ್ ಆ ಕಡೆ ಹೋಗ್ಬೇಕು, ಹೆಚ್ಚು ಕಮ್ಮಿ ಸಾಗರ ನೋಡಿದಿರಾ? ಇಲ್ಲಿಂದ 40 ಕಿಲೋಮೀಟರ್ ಚಿಕ್ಕಮಂಗ್ಳೂರು. ಬೇಡ ಬೇಡ ನೋಡಿ, ಇಲ್ಲಿಂದ 40 ಕಿಲೋಮೀಟರ್ ಚಿಕ್ಕಮಂಗ್ಳೂರು ಒಂದ್ಸರಿ ಹೋಗೋದು, ಮತ್ತೊಂದ್ಸರಿ ಬರೋದು, ಮತ್ತೊಂದ್ಸರಿ ಸಕ್ರೆಪಟ್ಟಣದವರೆಗೆ ಹೋಗೋದು, ಅಲ್ಲಿಗೆ 100 ಕಿಲೋಮೀಟರ್ ಆಗುತ್ತೆ. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಇಲ್ಲಿ ಬಂದು ಮತ್ತೆ ನಾವೆಲ್ಲಿ ಹೋಗೋದು? ಅಷ್ಟು ಉದ್ದ ಅಷ್ಟು ಆಪ್ಸ್ ಇದೆ ಬೆಂಗಳೂರು. ನಿಮ್ಮನ್ನೆಲ್ಲಾದ್ರೂ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲಿದ್ದೀರಾ, ಎಲ್ಲ ಬಂದ್ರ, ಯಾವ ರೋಡಲ್ಲಿ ಮೆಜೆಸ್ಟಿಕ್ ಹೋಗ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅಷ್ಟೊಂದು ಬೆಳೆದೋಗ್ಬಿಟ್ಟಿದೆ. ಹಾಗಾಗಿ ಇಂಡಸ್ಟ್ರಿ ಇಂಪ್ರೂವ್ಮೆಂಟ್ಸ್ ಆದಂಗೆ ಅರ್ಬನೈಸೇಷನ್ ಆಗುತ್ತೆ, ನಗರೀಕರಣ ಉಂಟಾಗುತ್ತೆ. ಅಂಡ್ ಆಲ್ಸೋ ಇಲ್ಲಿ ಮುಖ್ಯವಾಗಿ ಅರ್ಬನೈಸೇಷನ್ ಆದಾಗ ಇಲ್ಲಿ ಆಲ್ಸೋ ಇಂಪ್ರೂವ್ಮೆಂಟ್ಸ್ ಆಫ್ ಟ್ರೇಡ್ ಅಂಡ್ ಆಲ್ಸೋ ಅಲ್ವಾ. ಇನ್ನ ನಾಲ್ಕನೇದಾಗಿ ನೋಡಿದಾಗ ದ ಗ್ರೇಟರ್ ಹಿಮಾಲಯ ಅಥವಾ ಗ್ರೇಟರ್ ಪ್ಲೈನ್ ಈಸ್ ಆಲ್ಸೋ ಫೇಮಸ್ ಫಾರ್ ಪಿಲಿಗ್ರಿಮ್ ಪ್ಲೇಸಸ್. ಅನೇಕ ಯಾತ್ರಾ ಸ್ಥಳಗಳು, ಪಿಲಿಗ್ರಿಮ್ ಪ್ಲೇಸಸ್, ಇಟ್ ಈಸ್ ದ ಸೆಂಟರ್ಸ್. ಫೋರ್ತ್ ಪಾಯಿಂಟ್ ನೋಡಿದಾಗ ನಾರ್ದರ್ನ್ ಗ್ರೇಟ್ ಪ್ಲೈನ್ ಈಸ್ ದ pilgrim centers place ಅಥವಾ number of pilgrim places are located in the northern great Himalaya. These are all great plain. These are the four importance of northern great plain. ನಾಲ್ಕು ಪಾಯಿಂಟ್ಸ್ ಓದಿ ನೋಡ್ಕೊಳ್ಳಿ. The northern Great Plain is very suitable for irrigation and agriculture, as it has perennial rivers and vast fertile alluvial soil. Its level land supports a network of roads, railways and means of communication. They are useful for industrialization, urbanization and trade. A number of pilgrim centers are located here. So these are all the importance of northern great plain. So ಇಲ್ಲಿ ನಿಮಗೆ ಪೆರಿನಿಯಲ್ ಮೀನಿಂಗ್ ಗೊತ್ತಾಗುತ್ತೆ. ಬಹಳ ಇಂಪಾರ್ಟೆಂಟ್ ಅದು. ಹೊಸ ವರ್ಡ್ ಅಂದ್ರೆ ಪೆರಿನಿಯಲ್ ಮೀನ್ಸ್ ದ ರಿವರ್ ದಟ್ ಫ್ಲೋಯಿಂಗ್ ಓವರ್ ಆಲ್ ದ ಡೇಸ್ ಆಫ್ ಇಯರ್, ಥ್ರೂಔಟ್ ದ ಇಯರ್. ಅರ್ಥ ಇದೆಯಲ್ಲ? ಹೇಗೆ ಅದು ಥ್ರೂಔಟ್ ದ ಇಯರ್ ಫ್ಲೋ ಆಗುತ್ತಿದ್ರೆ ಮಳೆಗಾಲದಲ್ಲಿ ಸೊ ರೈನ್ ವಾಟರ್ ಈಸ್ ದ ರಿಸೋರ್ಸ್ ಟು ದಟ್ ರಿವರ್. ಇನ್ ದ ಸಮ್ಮರ್ ಸೀಸನ್ ದ snow melt and converted into water and flow towards the river. This way that flowing over all the years or over all the days of the year. So that is the second part. ಇನ್ನೂ ಕೆಳಗಡೆ ಬಂದಾಗ ಇನ್ನೂ ಕೆಳಗೆ ಬರ್ತೀವಿ ನಾವು. ಯಾವುದು? ಪೆನಿನ್ಸುಲಾರ್ ಪ್ಲಾಟ್ಯೂ, ದಕ್ಕನ್ ಪ್ರಸ್ಥಭೂಮಿ. ಇದು ಪೆನಿನ್ಸುಲಾರ್ ಪ್ಲಾಟ್ಯೂ ಟ್ರಯಾಂಗುಲರ್ ಶೇಪ್ ಇದೆ. ಏನಂತೀರಾ? ತ್ರಿಭುಜ. ಎಸ್, ಟ್ರಯಾಂಗುಲರ್ ಶೇಪ್. ನಿಮ್ಮ ಮ್ಯಾಥಮೆಟಿಕಲ್ ವರ್ಡ್ ಅಲ್ಲಿ ಬಂದಾಗ ತ್ರಿಭುಜ ತ್ರಿಭುಜ ಟ್ರಯಾಂಗುಲರ್ ಶೇಪ್. ರಿಮೆಂಬರ್ ಲೈಕ್ ಪೆನಿನ್ಸುಲಾರ್ ಪ್ಲಾಟ್ಯೂ. So is one of the largest ಇಡೀ ಭೂಭಾಗದಲ್ಲಿ ಭಾರತದ 4 ಡಿವಿಷನ್ಸ್ ಬರುತ್ತೆ. ಒಂದು ನಾರ್ದರ್ನ್ ಮೌಂಟೈನ್, ನಾರ್ದರ್ನ್ ಗ್ರೇಟ್ ಪ್ಲೈನ್, ಈಸ್ಟರ್ನ್ ಅಂಡ್ ಕೋಸ್ಟಲ್ ಲೈನ್, ಲಾಸ್ಟ್ ಆಗಿ ಇದು. ಇವೆಲ್ಲವೂ ಹೋಲಿಕೆ ಮಾಡಿಕೊಂಡಾಗ ಇಟ್ ಈಸ್ ದ ಲಾರ್ಜೆಸ್ಟ್.
ಇರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಇದ್ಯಾವುದು ಫಿಸಿಕಲ್ ಡಿವಿಷನ್. ನಾರ್ದರ್ನ್ ಮೌಂಟೈನ್ ಈಸ್ ಒನ್ ಆಫ್ ದ largest physical divisions of our country and also ಮತ್ತು it is the oldest land mass. ತುಂಬಾ ಹಳೆ ಕಾಲದ ಗೋಂಡ್ವಾನಾ ಕಾಲ ಅಂತ ಕರೀತೀವಿ. ಗುಡ್ ಓಲ್ಡ್ ಡೇಸ್ ಇರ್ತಕ್ಕಂಥ ಪ್ರದೇಶ ಗೋಂಡ್ವಾನಾ is. So it is one of the largest physical division and it is the oldest land mass. Hagadre, so it is being the part of Gondwana. ಹಳೆ ಕಾಲದ ಒಂದು ಭೂ ಪ್ರದೇಶ ಆಯ್ತು. ಯಾವುದು? ಮಲಿಕೊಳ್ಳು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತೀನಿ, ಹಾಗೆ ಮಲ್ಕೊಂಡಿರ್ತೀರ. ನಾನು ಪಾಠ ಮಾಡೋದು ನಿಮ್ಗೆ ಎಲ್ಲೋ ಹೇಳ್ದಂಗೆ ಆಗ್ತಾ ಇದೆ. ಒಂದ್ ಕಡೆ ಕೇಳಿ. ಸೊ Peninsular Plateau is one of the very good old land mass ಅಥವಾ Gondwana is. Totally it is to the south of ಎಲ್ಲಿದೆಯಪ್ಪ ಇಲ್ಲಿ ನೋಡಿ. ಮತ್ತೆ ಕೆಳಗೆ ಬರೋಣ ನಾವು ಇಲ್ಲಿ ಸೌತ್ಗೆ. ಇದಕ್ಕೆ ನಾವು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅನ್ಕೊಂಡಾಗ ದಿಸ್ ಇಸ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಎಲ್ಲಿದೆ? ಸೌತ್ ಪಾರ್ಟ್ ಆಫ್ ನಾರ್ದರ್ನ್ ಗ್ರೇಟ್ ಪ್ಲೈನ್. ಈ ಉತ್ತರದ ಮೈದಾನದ ದಕ್ಷಿಣ ಭಾಗದಲ್ಲಿ ಇಟ್ ಈಸ್ ಲೊಕೇಟೆಡ್ ಎಲ್ಲಿ? ಇನ್ ದ southern sides of Great Plain and occupies about 16 lakh square kilometers. 16 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾದಲ್ಲಿ ಇದೆ. ಎಲ್ಲ ಕಡೆ ಹರಡಿಕೊಂಡಿದೆ ನೋಡಿ. ಈ ಪಾರ್ಟ್ ಯಾವ್ದು? ಬ್ರೌನ್ ಯೆಲ್ಲೋ ಪಾರ್ಟ್ ಅಲ್ವಾ? ಈ ಯೆಲ್ಲೋ ಪಾರ್ಟ್ ಇದು ಟೋಟಲಿ ಏರಿಯಾ ಈಸ್ 16,000 square kilometers. 16 lakh square kilometers of area is covered by 14 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ಸ್ ಗಳಷ್ಟು ಇದು ಆಕ್ಯುಪೈ ಅನ್ನ ಮಾಡಿಕೊಂಡಿದೆ. ಸೊ ಇಟ್ ಈಸ್ ರಫ್ಲಿ, ಸುಮ್ಮನೆ ನೋಡಿದ್ರೆ ಇಟ್ ಈಸ್ ರಫ್ಲಿ ಇನ್ ಟ್ರಯಾಂಗ್ಯುಲರ್ ಶೇಪ್. ಹೇಗಿದೆ? ಸುಮ್ಮನೆ ಅಂದಾಜು ಮಾಡಿ ನೋಡಿದ್ರೆ Peninsular Plateau is in the way of triangular. ತ್ರಿಭುಜಾಕಾರದಲ್ಲಿ ಇದನ್ನು ನಾವು ಕಾಣ್ತೀವಿ ಟೋಟಲಿ. ಸೊ ಇಟ್ ಈಸ್ ಫಾರ್ಮ್ಡ್. ಇಲ್ಲಿ ಯಾವುದು ಮುಖ್ಯವಾಗಿ ಫ್ರಮ್, ಎಲ್ಲಿಂದ ಇದು ಫಾರ್ಮ್ ಆಗಿದೆ ಅಂದ್ರೆ ಟೋಟಲಿ ಫ್ರಮ್ ಕನ್ಯಾಕುಮಾರಿ. ನಮ್ಮ ದಕ್ಷಿಣ ಭಾಗದಲ್ಲಿ ಕನ್ಯಾಕುಮಾರಿಯಿಂದ ಇಲ್ಲಿಗೆ ಸೌತ್ ಅಲ್ಲಿ ಕನ್ಯಾಕುಮಾರಿಯಿಂದ ಪ್ರಾರಂಭವಾಗಿ ಎಕ್ಸ್ಟಾಂಡ್ಸ್ ಅಪ್ ಟು ಎಲ್ಲಿಗೆ ನೋಡಿ ಇಲ್ಲಿಂದ ಹಿಡಿದು ಇಲ್ಲಿ ಬರುತ್ತೆ ಕನ್ಯಾಕುಮಾರಿ. ಸೊ ಈ ಕನ್ಯಾಕುಮಾರಿಯಲ್ಲಿ ಇದು ಏನಾಗುತ್ತೆ? ಇಲ್ಲಿ ನೋಡು ಕನ್ಯಾಕುಮಾರಿ. ಸೊ here last point Kanyakumari alva. So okay, the northern next book allu ide right. ಇಲ್ಲಿ northern Great Plain extends from the south of northern Great Plain and extends up to Kanyakumari. ಎಲ್ಲಿವರೆಗೂ? ಕನ್ಯಾಕುಮಾರಿ. ಹಾಗಾದ್ರೆ ಮುಖ್ಯವಾಗಿ ಇಟ್ ಈಸ್ ಬೌಂಡೆಡ್ ಬೈ, ಇದು ಸುತ್ತುವರಿಯಲ್ಪಟ್ಟಿದೆ. ಬೌಂಡ್ರಿ ಗೊತ್ತಲ್ಲ? ಬೌಂಡ್ರಿ ಅಂದ್ರೆ ಒಂದು ಬೊಗ ಹಾಕೊಂಡಿರ್ತೀರಾ, ಇಲ್ಲ ಕಾಂಪೌಂಡ್ ಹಾಕೊಂಡಿರ್ತೀರಾ, ಇಲ್ಲ ಗೋಡೆ ಕಟ್ಕೊಂಡಿರ್ತೀರಾ, ಇಲ್ಲ ಒಂದು ಏನಾದ್ರು ಒಂದು ಅಡ್ಡ ನಿಲ್ಸ್ಕೊಂಡಿರ್ತೀವಿ. ಇದು ಬೌಂಡ್ರಿ. ಈ ಕಡೆ ಬರಂಗಿಲ್ಲ, ಇದು ನಮ್ ಜಾಗ.
ಹಾಗೇನೆ ಜಗಳ ಆಡ್ತಿದ್ದೆ ಮನೇಲಿ ಕುತ್ಕೊಂಡು ನಮ್ ಜಾಗದಲ್ಲಿ ಕಟ್ಟಿದ್ರೆ ನೀವು ನಿಮ್ ಜಾಗದಲ್ಲಿ ಕಟ್ಟಿದ್ರ, ನೀವು ನಮ್ ಜಾಗದಲ್ಲಿ ಬಂದು ಕಸ ಹಾಕಿದ್ರೆ ನಾವು ಹಾಕ್ತೀವಿ, ಬರೀ ಜಗಳಗಳು, ಸಿಲ್ಲಿ ಮ್ಯಾಟರ್ಸ್, ಸಿಲ್ಲಿ ಮ್ಯಾಟರ್ಸ್ ಜಗಳ ಆಡ್ತಿರ್ತಾರೆ, ವೆರಿ ಸಿಲ್ಲಿ ಮ್ಯಾಟರ್ಸ್. ಆಯ್ತು ಬಿಡಪ್ಪ ತೆಗೆದು ಹಾಕಿರ ಆಯ್ತು ಅಂತೇಳಿ ಯಾರಾದ್ರೂ ಒಬ್ರು ತೆಗೆದು ಹಾಕಿದ್ರೆ ನೋ ಪ್ರಾಬ್ಲಮ್. ಜಗಳ ಚೆನ್ನಾಗಿರುತ್ತೆ, ಜಗಳ ಚೆನ್ನಾಗಿರುತ್ತೆ. ಫಸ್ಟ್ ಪಾರ್ಟಿ ಜಗಳ ಚೆನ್ನಾಗಿರುತ್ತೆ ಅನ್ನೋದು ಫಸ್ಟ್ ಪಾರ್ಟಿಗಳಲ್ಲಿ ಅಲ್ವಾ? Listen, it is bounded by peninsular plateau is bounded by number of hills. Remember, and plateau named as ಕೆಲವು ಪರ್ವತಗಳು ಈ ಪ್ರದೇಶದಲ್ಲಿ ಕಂಡು ಬರುತ್ತೆ. ಯಾವ್ಯಾವುದು ನಿಮ್ಮ ಬುಕ್ ಅಲ್ಲಿ ಕೊಟ್ಟಿದ್ದಾರೆ? ಅರಾವಳಿ ಇದೆ, ಅರಾವಳಿ ಬೆಟ್ಟಗಳಿಂದ ಅದು ಕಂಡು ಬರುತ್ತೆ ನಮ್ಮ ಪೆನಿನ್ಸುಲಾರ್ ಪ್ಲಾಟ್ಯೂನಲ್ಲಿ, ಬುಕ್ ಅಲ್ಲಿ ಇದೆ. ಅರಾವಳಿ ಹಿಲ್ಸ್, ವಿಂಧ್ಯ ಹಿಲ್ಸ್, ಅರಾವಳಿ ಬೆಟ್ಟಗಳಿದೆ, ವಿಂಧ್ಯ ಹಿಲ್ಸ್ ಇದೆ, ಸಾತ್ಪುರಾಸ್, just listen, Satpuras hill and Western Ghats, don't say, just listen, Western Ghats and Eastern Ghats, Chota Nagpur range, Deccan Plateau, Malwa Plateau, ಕೆಲವು ಕಡೆ ಮೌಂಟೈನ್ಸ್ ಇದೆ, ಇನ್ನು ಕೆಲವು ಕಡೆ ಪ್ಲಾಟ್ಯೂಸ್ ಗಳನ್ನ ಕಾಣ್ತೀವಿ. ಎಲ್ಲಿ? ಇನ್ ಪೆನಿನ್ಸುಲಾರ್ ಪ್ಲಾಟ್ಯೂ OEC. So number of mountains and plateaus. ಹಾಗಾದ್ರೆ ಈ ಡೆಕ್ಕನ್ ಪ್ಲಾಟ್ಯೂನಲ್ಲಿ ಬರ್ತಕ್ಕಂಥ ಅರಾವಳಿ ರೇಂಜ್ ಬಗ್ಗೆ ನೋಡೋದಾದ್ರೆ, ದಿಸ್ ಪ್ಲಾಟ್ಯೂನಲ್ಲಿ ಬರ್ತಕ್ಕಂಥ ಅರಾವಳಿ ರೇಂಜ್ ಅಲ್ಲಿ ನೋಡ್ತಾ ಹೋದಾಗ, ಸೊ ಇಲ್ಲಿ ಮುಖ್ಯವಾಗಿ ಅರಾವಳಿ ರೇಂಜ್ ಈಸ್ ದ ಓಲ್ಡೆಸ್ಟ್ ಕೋಲ್ಡ್ ಮೌಂಟೈನ್. ಮಡಿಕೆ ಪರ್ವತಗಳು ಸಮಾನಾಂತರವಾಗಿರ್ತಕ್ಕಂಥ ಪರ್ವತಗಳು. ಕೋಲ್ಡ್ ಮೌಂಟೈನ್ಸ್ ದಟ್ ಮೀನ್ಸ್ ಪ್ಯಾರಲಲ್, ಸಮಾನಾಂತರವಾಗಿರ್ತಕ್ಕಂಥ. ಅರಾವಳಿ ರೇಂಜ್ ಈಸ್ ದ ಓಲ್ಡೆಸ್ಟ್. Wait. Fold mountain lies to the. Hey, just listen. Put up, buddy. Remember, Aravali is the oldest fold mountain region. So it is lies to the northwest. ಇದು ವಾಯುವ್ಯ ಭಾಗದಲ್ಲಿ ಇರ್ತಕ್ಕಂಥ ಗುರು ಶಿಖರ್ 1772 ನೋಡಿ. ಅರಾವಳಿ ಬೆಟ್ಟದಲ್ಲಿರ್ತಕ್ಕಂತಹ ಗುರು ಶಿಖರ್, ಅರಾವಳಿ ಬೆಟ್ಟದಲ್ಲಿರ್ತಕ್ಕಂತಹ ಗುರು ಶಿಖರ್ 1772 meter is the highest peak in the Abu Hills. ಅಬು ಪರ್ವತದಲ್ಲಿರ್ತಕ್ಕಂತಹ ಗುರು ಶಿಖರ್ 1772 meters. It is the highest peak located in Abu Hills. So, LA of Aravali range. ಹಾಗಾದ್ರೆ which is the highest peak of Aravali range ಅಂತ ಕೇಳಿದ್ರೆ 1772 meters. ಅದು ಓಕೆ, ಗುರು ಶಿಖರ್ ಆಯ್ತು. ಇನ್ನ ಕೆಳಗಡೆ ಬಂದಾಗ ವಿಂಧ್ಯ ರೇಂಜ್ ಅಂತ ಒಂದು ವಿಂಧ್ಯ ಪರ್ವತಗಳು. ಸೊ ಅಲ್ಲಿ ನೋಡ್ತಾ ಹೋದಾಗ ವಿಂಧ್ಯ ರೇಂಜ್ flanks the north edge of Narmada Valley. ನರ್ಮದಾ ವ್ಯಾಲಿಯ ಉತ್ತರದ ಎಡ್ಜ್ಗೆ ನಾವು ವಿಂಧ್ಯ ಪರ್ವತವನ್ನು ಕಾಣ್ತೀವಿ. Where we found Vindhya range. So it is flanks the north edge. ಯಾವ ಪರ್ವತ, ಯಾವ ವ್ಯಾಲಿ? ನರ್ಮದಾ ವ್ಯಾಲಿ. ಸೊ ಇಲ್ಲಿ ಮತ್ತೊಂದು ಬರ್ತಕ್ಕಂಥ ಸಾತ್ಪುರ ರೇಂಜ್ ಅಂತ ಬರುತ್ತೆ.
Here south range runs in the east and west. ಎಲ್ಲಿ ಅದು ಕಂಡು ಬರ್ತದೆ? ಈಸ್ಟ್ ಮತ್ತು ವೆಸ್ಟ್, ಪೂರ್ವ ಮತ್ತು ಪಶ್ಚಿಮ ಭಾಗ ಯಾವುದು? ಡೈರೆಕ್ಷನ್ಸ್ ಆಫ್ ವಿಂಧ್ಯ, ವಿಂಧ್ಯ ಪರ್ವತದ ಈಸ್ಟ್ ಮತ್ತು ವೆಸ್ಟ್ ನಲ್ಲಿ ನಾವು ಮತ್ತೊಂದು ಪರ್ವತವನ್ನು ಮಧ್ಯಭಾಗದಲ್ಲಿ ನಾವು ಏನನ್ನ ಕಾಣ್ತೀವಿ? ಸಾತ್ಪುರಾ ರೇಂಜ್ ಅನ್ನ ಕಾಣ್ತೀವಿ. ತೋರಿಸಿದ್ರಲ್ಲಿ ಸಾತ್ಪುರ ರೇಂಜ್ ಅನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ತೋರಿಸಿದ್ದಾರೆ. ಸಾತ್ಪುರ ರೇಂಜ್ ಅನ್ನ ಕಾಣ್ತೀವಿ. ಇಟ್ ಈಸ್ ಲೈಸ್ ಇನ್ ಬಿಟ್ವೀನ್ ನರ್ಮದಾ ಅಂಡ್ ತಾಪಿ ರಿವರ್, ತಾಪಿ ನದಿ ಮತ್ತು ನರ್ಮದಾ ನದಿಯ ಮಧ್ಯಭಾಗದಲ್ಲಿ ಯಾವುದನ್ನು ನೋಡ್ತೀವಿ ನಾವು? ಎಸ್. ಇನ್ನೊಂದು ಬಹಳ ಪ್ರಮುಖವಾಗಿ ಕಂಡುಬರ್ತಕ್ಕಂಥದ್ದು ಈ ದಕ್ಕನ್ ಪ್ಲಾಟಿವಾದಲ್ಲಿ ಕಂಡುಬರ್ತಕ್ಕಂಥದ್ರೆ ನೋಡಿ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ, ಇಲ್ಲಿ ಈಸ್ಟರ್ನ್ ಘಾಟ್ಸ್ ಇದೆ. ಬಹಳ ಸರಿ ನಿಮಗೆ ಪ್ರಶ್ನೆ ಕೇಳ್ತಾರೆ, ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ವೆಸ್ಟರ್ನ್ ಘಾಟ್ಸ್ ಅಂಡ್ ಈಸ್ಟರ್ನ್ ಘಾಟ್ಸ್. ಬಹಳ ಸರಿ ಕೇಳ್ಬಿಡ್ತಾರೆ ಪ್ರಶ್ನೆ, ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಈಸ್ಟರ್ನ್ ಘಾಟ್ ಅಂಡ್ ವೆಸ್ಟರ್ನ್ ಘಾಟ್? ಸುಮ್ಮನೆ ತಮಾಷೆ ಪಾಠ ಕೇಳ್ಕೊಂಡು ಹೋಗಿ ಅವತ್ತು ಪಶ್ಚಾತ್ತಾಪ ಪಡ್ತೀರಾ. ಯಾವತ್ತು ಪ್ರಶ್ನೆ ಬಂದಾಗ ತಲೆಗೆ ಏನು ಹೊಳೆಯಲ್ಲ ನಮಗೆ, ಅವ್ರ ಎಕ್ಸಾಮಿನೇಷನ್ ಅಲ್ಲಿ ಏನು ಹೊಳೆಯಲ್ಲ. ಪಕ್ಕದಲ್ಲಿ ನೋಡಕ್ಕೆ ಅಲ್ಲಿ ಕಾಯ್ತಾ ಇರುತ್ತೆ ನಿಮ್ಮನ್ನು ಅಲ್ವಾ? ನಿಮ್ಮನ್ನ ಎಲ್ಲಾನು ಕಾಯ್ತಾ ಇರುತ್ತೆ. ಚೇಂಬರ್ ನಲ್ಲೇ ಕುತ್ಕೊಂಡು ನಾವು ಮತ್ತೆ ಆಫೀಸರ್ಸ್ ಎಲ್ಲ ನೋಡ್ತೀವಿ ಯಾವ ರೂಮಲ್ಲಿ ಏನ್ ಆಗ್ತಾ ಇದೆ. ಇವತ್ತು ನಮ್ಮ ಎಲ್ಲ ರೂಮ್ಗಳಲ್ಲಿ ಸಿಸಿ ಕ್ಯಾಮ್ರಾ ಇದೆ, ಪ್ರತಿಯೊಂದು ರೂಮಲ್ಲಿ ಎಕ್ಸೆಪ್ಟ್ ಯಾವುದು ಆ ಕೊನೆಯ ಮೂರು ರೂಮ್ ಇಲ್ಲ, ಸಂಸ್ಕೃತ ರೂಮ್ಗೆ ಟೀಚಿಂಗ್ ರೂಮ್ ಎಕ್ಸಾಮ್ಸ್ ಅಂತ ಕರೆಕ್ಟ್ ಆಗಿ 3 ಕಾಗಿಸ್ತೀನಿ. 24 hours ನೀವೇನ್ ಮಾಡಿದ್ರು ರೆಕಾರ್ಡ್ ಇದೆ. ಪಕ್ಕದ ಕೇಳಕ್ಕೆ ಅಲ್ಲಿ ನೋಡಿ, ಅಲ್ಲಿ ಚೇಂಬರ್ ಕರೆ ಬರ್ತದೆ. ರೂಮ್ ನಂಬರ್ 4 ಅಥವಾ 5 3 ಬರ್ತಿದೆ. ರೂಮ್ ನಂಬರ್ 3 ಅಂದ್ರೆ ಡೆಸ್ಕ್ ನಂಬರ್ ಇಷ್ಟರಲ್ಲಿ ಇಬ್ರು ಮಾತಾಡ್ತಾರೆ, ಕರ್ಕೊಂಡ್ ಬಂದು ವಿತ್ ಆನ್ಸರ್ ಪೇಪರ್ ಅಂತ ಕಳಿಸ್ತೀವಿ. ಯಾರಿಗೆ? ರೂಮ್ ಇನ್ವಿಜಿಲೇಟರ್ಸ್. ಅವ್ರು ಫಸ್ಟ್ ಕ್ರಮ ತಗೊಳ್ಳೋದು ರೂಮ್ ಇನ್ವಿಜಿಲೇಟರ್ಸ್ ಮೇಲೆ. ನೀವೇನ್ ಮಾಡ್ತೀರಾ? ವಾಟ್ಸ್ ಯುವರ್ ಡ್ಯೂಟಿ? ಏನು? ಹೋಗಿ ಅಬ್ಸರ್ವ್ ಮಾಡ್ಬೇಕು. ನೀವು ಯಾರು ಮಾತಾಡ್ಕೊಂಡು ಬರೀಬೇಕು, ಕುತ್ಕೊಂಡು ನೋಡ್ತಾ ಇರ್ಬೇಕು. ನೀವು ಒಂದು ಡೋರ್ ನಿಂತ್ಕೊಂಡಿದ್ರೆ ಕಾಣಿಸ್ತಾ ಇದೆ, ಬಹಳ ಕ್ಲಿಯರ್ ಕಟ್ ಆಗಿ ಕಾಣಿಸುತ್ತಲ್ಲ. ನೀವು ಇಲ್ಲಿ ಪ್ರತಿ ಪೀರಿಯಡ್ ಅಲ್ಲಿ ನೀವೇನ್ ಮಾಡ್ತೀರಾ? ಎವ್ರಿ ಪೀರಿಯಡ್ ಅಲ್ಲಿ ನೀವೇನ್ ಮಾಡ್ತೀರಾ ಕ್ಲಿಯರ್ ಕಟ್. ಎಕ್ಸೆಪ್ಟ್ ಇವ್ರದ್ದು ಇದೊಂದು ಡೆಸ್ಕ್ ನನಗೆ ಬರಲ್ಲ, ಇದೊಂದು ಫ್ರಂಟ್ ಒನ್ ಬರಲ್ಲ, ಅವಳಿಂದ ಪೂರ್ತಿ ಕಾಣಿಸುತ್ತೆ ಅಲ್ಲ. ಏನ್ ಮಾಡ್ತೀರಾ? ಅವಳು ಬರಲ್ಲ, ಇದೊಂದು ಡೆಸ್ಕ್ ಮುಂದಿನ ಡೆಸ್ಕ್ ಬರಲ್ಲ. ಇನ್ನು ಅಲ್ಲಿಂದ ಕಂಪ್ಲೀಟ್ ನಿಮ್ಮ ಚಿತ್ರಣ ಕಾಣಿಸುತ್ತಲ್ಲ. ಯಾರು ಪಾಠ ಕೇಳ್ತೀರಾ, ಯಾರು ಜಗಳ ಆಡ್ತೀರಾ, ಯಾರು ಈ ಪಾಠ ಮಾಡಿದ್ರೆ ಕುತ್ಕೊಂಡು ಏನೇನೋ ಬರ್ಕೊಳ್ತಾ ಇರ್ತೀರಾ. ಕರೆಸಬಾರ್ದು ಅಂತ ಸುಮ್ಮನಾಗಿದ್ದೀರಾ. ಯಾಕೆ? ಮತ್ತೆ ಇವರೇ ಡಿಸ್ಟರ್ಬೆನ್ಸ್. ಯಾರಿಗೆ? ಟೀಚರ್ಸ್. ಪಾಠ ಮಾಡೋ ಟೀಚರ್ಸ್ ಡಿಸ್ಟರ್ಬೆನ್ಸ್. ಅರ್ಥ ಆಯ್ತಲ್ಲ? ನಿಮ್ದು ಮತ್ತೆ ಆ ಕಡೆ ಟೆಂಟ್ ನಾನು ಯಾವಾಗ ಅಬ್ಸರ್ವ್ ಮಾಡ್ತಾರೆ, ಕನ್ನಡ ಮೀಡಿಯಂ ಮತ್ತೆ ನಿಮ್ಮ ಸೆಕ್ಷನ್. ಯಾಕಂದ್ರೆ ನೀವು ನಮಗೆ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್, ರಿಸಲ್ಟ್ ಕೊಡೋ ಸ್ಟೂಡೆಂಟ್ಸ್. ಇನ್ನು ಅವ್ರು ಇರ್ತಾರೆ ನಮ್ಮ ಕೈ. ಎವ್ರಿ ಟೈಮ್ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡ್ತೇನೆ. ಆದ್ರೂ ಕುತ್ಕೊಂಡು ಬರೀ ಮಾತು ಬೆಳೀತಾರೆ ಅಲ್ವಾ? 1ನೇ ತಾರೀಕಿಂದ ನೇರವಾಗಿ ನಾನೇ ಕಿಟಕಿಯಲ್ಲಿ ಬಂದು ಕರೀತೀನಿ. ಅವ್ರು ಬೇರೆ ಯಾರನ್ನ ಕಳಿಸಲ್ಲ, ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ವಿಂಡೋದಲ್ಲಿ ಬಂದು ರಮ್ ಅನ್ನ ಬಿಡ್ತಾನೆ. ಓಕೆ, ಬಟ್ ಎಕ್ಸಾಮ್ ಅಲ್ಲಿ ಹಂಗೆ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ಮ 4 ಸೆಂಟರ್ಸ್ ಗಳಲ್ಲಿ ಏನಿದೆ? ಸಿಸಿ ಕ್ಯಾಮ್ರಾ ಇದೆ. ವೇದಾವತಿ ಸೆಂಟರ್ ಸಿಸಿ ಕ್ಯಾಮ್ರಾ ಇದೆ, ಆಮೇಲೆ ಜೂನಿಯರ್ ಕಾಲೇಜ್ ಸಿಸಿ ಕ್ಯಾಮ್ರಾ ಇದೆ, ಬಿಜಿಎಸ್ ಸಿಸಿ ಕ್ಯಾಮ್ರಾ ಇದೆ, ಗರ್ಲ್ಸ್ ಜೂನಿಯರ್ ಕಾಲೇಜ್. ಹಾಗಾಗಿ ನೀವೇನಾದ್ರೂ ನಮ್ಮ ಪಕ್ಕದಲ್ಲಿ ಅವ್ರು ಬೀಳ್ತಾರೆ ಇವ್ರು ಬೀಳ್ತಾರೆ ಹೋದ್ರೆ ವೆರಿ ಅದ್ಯಾವುದು ನೀವು ಇಮೇಜ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ಹಾಗಾಗಿ ಪ್ರಶ್ನೆ ಏನ್ ತಗೊಂಡ್ಬಿಡ್ತಾನೆ ಇಲ್ಲಿ ಈ ಪಾಠದಲ್ಲಿ? ಯಾವುದನ್ನು ಕೇಳಲ್ಲ. ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಈಸ್ಟರ್ನ್ ಘಾಟ್ಸ್ ಅಂಡ್ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿದ್ರೆ ಗಂಧ ಗಾಳಿ ಬರೆಯಲ್ಲ, ಸುಮ್ಮನೆ ಬಿಟ್ಟಿದ್ರೆ ಕೊನೆಯ ಸಂದರ್ಭ ನಾನು ಯಾವಾಗ ಅಂದ್ರೆ ಎಕ್ಸಾಮ್ ಇನ್ನೇನು ಒಂದು 15 ದಿವಸದಾಗ ಒಂದು ಏನಾದ್ರು ಒಂದು ಟಿಪ್ಸ್ ಕೊಡ್ತೀನಿ ನಿಮಗೆ. ಏನ್ ಮಾಡೋದು? ಇದಕ್ಕೆ ನಿಮ್ಗೆ ಆನ್ಸರೇ ಬರಂಗಿಲ್ಲ ಅಲ್ವಾ? ಬಿಟ್ಟಂತೂ ಬರಂಗಿಲ್ಲ. ಬಿಟ್ಟು ಬಂದ್ರೆ ಲಾಸ್ ಆಗುತ್ತೆ. ಅಟ್ಲೀಸ್ಟ್ ಏನೋ ಒಂದು ಗೀಸ್ ಅಂದ್ರೆ ಒಂದು ಮಾರ್ಕ್ಸ್ ಸಿಗುತ್ತೆ. ಯಾವಾಗ ಫೇಲ್ ಆಗ್ತಿದ್ದೀವಿ ಒಂದೇ ಒಂದೊಂದು ಎಲ್ಲಾ ಕಡೆ ಕೊಡ್ಕೊಂಡ್ ಬರ್ತೀವಿ. ಕೊನೆ ಕ್ವಶನ್ ಸೇಲ್ಸ್ ಬರ್ತಿದ್ರು ಒಂದೊಂದು ಮಾರ್ಕ್ಸ್ ಕೊಡ್ಕೊಂಡ್ ಬರ್ತೀವಿ. ನಮಗೆ ಡೌಟ್ಸ್ ಎಲ್ಲಿ? ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ನಮಗೆ ಡೌಟ್ಸ್ ಬರುತ್ತೆ. 95 ಬಂದಾಗ ನಮಗೆ ತೊಂದರೆ. ಅವಳಿಗೆ 95 ಬಂದಿರಲು ರೀವ್ಯಾಲ್ಯೂ ಆಗ್ತಾಳೆ, 100 ಬರ್ಬೇಕು ನಂದು ಅಂತೇಳಿ. ನೀವು
25-30 ಒಂದು 50 ಮಾರ್ಕ್ಸ್ ಕೂಡ ಖುಷಿಯೋ ಮನಸ್ಸಿನ ಎಕ್ಸ್ಪೆಕ್ಟೇಷನ್ 25 ಮಾರ್ಕ್ಸ್. ನಾವು ನಿಮಗೆ 50 ಕೊಟ್ಬಿಟ್ಟು ಖುಷಿ ಹೋಗ್ಬಿಟ್ಟಿವಿ. ಯಾವ ಯಾವ್ದು ಅದೇನಪ್ಪ ನಿಮ್ದು ಆಗ್ಬೇಕಾದ್ರೆ ಗೊತ್ತಾಗ್ತದೆ ನಮಗೆ. 90 ಮೇಲೆ ಬಂದ್ಬಿಟ್ರೆ ಬಹಳ ವ್ಯಾಲ್ಯೂಷನ್ ಸ್ಟ್ರಿಕ್ಟ್ ವ್ಯಾಲ್ಯೂಷನ್ ಮಾಡ್ತೀವಿ. ಬಹಳ ಒಂದು ವೇಳೆ ಜಾಸ್ತಿ ಮಾರ್ಕ್ಸ್ ಅನ್ನು ಕೊಡಕ್ ಪ್ರಯತ್ನ 1-2 ಮಾರ್ಕ್ಸ್ ಕೊಡಕ್ ಪ್ರಯತ್ನ ಮಾಡ್ತೀವಿ ಅವ್ರಿಗೆ. ಯಾರಿಗೆ ಅವ್ರು ರಿವ್ಯಾಲ್ಯೂಸ್ ಹೋಗ್ತಾರೆ. ಈಗ 1 ಮಾರ್ಕ್ಸ್ ಕಡೆ 2 ಮಾರ್ಕ್ಸ್ ಕಡೆ ಬಂದ್ರೆ ನಮ್ಗೆ ರಿವ್ಯಾಲ್ಯೂಗೆ ಹೋಗ್ತೀವಿ, ದಂಡ ಹಾಕ್ತೀವಿ ಹಂಗಾಗಿ. ಸೊ ನೀವು ನಿಮ್ಗೇನ್ ತೊಂದರೆ ಇರಲ್ಲ. 25 ನಿಮ್ಗೆ 50 ಕೊಟ್ಬಿಡ್ತೀವಿ. ಆ ರೀತಿಯಲ್ಲಿ ರೈಟ್ ಡಿಫರೆನ್ಸಸ್ ಬಿಟ್ವೀನ್ ವೆಸ್ಟರ್ನ್ ಘಾಟ್ ಅಂಡ್ ಈಸ್ಟರ್ನ್ ಘಾಟ್ಸ್ ಬಹಳ ಇಂಪಾರ್ಟೆಂಟ್. ಆದ್ರೆ ಮೊದಲನೇದಾಗಿ ನೋಡ್ಬೇಕಾಗಿದ್ದು ನಾವು ವೆಸ್ಟರ್ನ್ ಘಾಟ್. ಆ ಕಡೆ ಪಾರ್ಟ್ ನೋಡಿದಾಗ ರಿಮೆಂಬರ್, ಸೊ ವೆಸ್ಟರ್ನ್ ಘಾಟ್ಸ್ ಎಲ್ಲಿ ನಾವು ವೆಸ್ಟರ್ನ್ ಘಾಟ್ಸ್ ಅನ್ನು ನೋಡ್ತೀವಿ ಅಂದ್ರೆ, ಸೊ ಕಂಟಿನ್ಯೂಯಸ್ ರೇಂಜ್ ರನ್ನಿಂಗ್ ಪ್ಯಾರಲಲ್ ಟು ದ ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ನೋಡಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಈ ಇದಕ್ಕೆ ನಾವು ಈಸ್ಟ್ ವೆಸ್ಟ್ ನಾರ್ತ್ ಅಂತ ಹಾಕೊಂಡಾಗ ದಟ್ ಈಸ್ ಈಸ್ಟ್, ದಟ್ ಈಸ್ ವೆಸ್ಟ್, ದಟ್ ಈಸ್ ನಾರ್ತ್, ದಟ್ ಈಸ್ ನೋಡಿ ಈಸ್ಟರ್ನ್ ಘಾಟ್ಸ್ ರನ್ ಪ್ಯಾರಲಲ್. Eastern Ghats, the Western Ghats run parallel towards the coastline of our country. ನಮ್ಮ ದೇಶದ ಕರಾವಳಿಯ ಜೊತೆಯಲ್ಲಿ ಅಲ್ವಾ? ನೋಡಿ Western Ghats runs parallel towards the western coast of our country. ನಮ್ಮ ದೇಶದ ಪಶ್ಚಿಮ ಕರಾವಳಿ ಪ್ರದೇಶದ ಜೊತೆಯಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳು ಕಂಡು ಬರ್ತಾ ಇದೆ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ರಿವರ್ ತಾಪಿ ವ್ಯಾಲಿ. ನೋಡಿ ಇಲ್ಲಿ ಮುಖ್ಯವಾಗಿ ಮೇಲೆ ಇಲ್ಲಿ ರಿವರ್ ತಾಪಿ ಬರುತ್ತೆ. ನಿಮ್ಮ ಬುಕ್ಸ್ ಅಲ್ಲಿ ತೋರಿಸಿದ್ರೆ ರಿವರ್ ತಾಪಿ ನದಿಯಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ವೆಸ್ಟರ್ನ್ ಘಾಟ್ಸ್ ಎಂಡ್ಸ್ ಇನ್ ಕನ್ಯಾಕುಮಾರಿ. ಇದು ಫಸ್ಟ್ ಪಾಯಿಂಟ್. ಯಾರು ಬರೀತಾರೆ ನೀವು? ಈಗ 2 ಪಾರ್ಟ್ ಅನ್ನು ಮಾಡ್ಕೋಬೇಕು. ದಟ್ ಈಸ್ ವೆಸ್ಟರ್ನ್ ಘಾಟ್, ದಟ್ ಈಸ್ ಈಸ್ಟರ್ನ್ ಘಾಟ್. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಫಸ್ಟ್ ಪಾಯಿಂಟ್. ಸೊ ವೆಸ್ಟರ್ನ್ ಘಾಟ್ಸ್ ಆರ್ ಕಂಟಿನ್ಯೂಯಸ್ ರೇಂಜ್ ಪ್ಯಾರಲಲ್ ಟು ದ ವೆಸ್ಟ್ ಕೋಸ್ಟ್. ಅದನ್ನ ನೀವು ಪಾಯಿಂಟ್ಸ್ ಅನ್ನು ಬರೀತೀರಾ, ಕಂಟಿನ್ಯೂಯಸ್ ಅಂತ ಬರ್ಕೊಳ್ತೀರಾ. ಇನ್ನು ಅದಕ್ಕಾದ್ರೆ 2ನೇ ಪಾಯಿಂಟ್ಸ್ ಅನ್ನು ನೀವು ಬರೀತಾ ಹೋದಾಗ it starts from river Tapi in the north. ಉತ್ತರದಲ್ಲಿ ತಾಪಿ ನದಿಯಿಂದ ಪ್ರಾರಂಭವಾಗಿ and ends in Kanyakumari in south. Second point. ನೋಡಿ ಇಲ್ಲದನ್ನ ಹುಡುಕಿ ನೀವು ಬರೆಯಕ್ಕೆ ಪ್ರಯತ್ನ ಮಾಡಬೇಕು, ಬಿಟ್ಟು ಬರಬಾರ್ದು ಯಾವಾಗಲೂ. ಮನಸ್ಸಿಗೆ ಬಹಳ ಇಲ್ಲಿ ಮುಖ್ಯವಾಗಿ ನನಗೆ ಏನೂ ಬರಲ್ಲ ಅನ್ಕೊಂಡು ಯಾವ್ದು ಬರಲ್ಲ. ಎಲ್ಲದೂ ಬರುತ್ತಂದ್ರೆ ಅಟ್ಲೀಸ್ಟ್ ಒಂದು 50% ಆದ್ರೂ ನಮಗೆ ಬರುತ್ತೆ. ಯಾವತ್ತೂ ಕ್ವಶನ್ ಪೇಪರ್ಸ್ ಅನ್ನು ನೋಡಿ ನೀವು ಆಫ್ ಆಗೋ ಅವಶ್ಯಕತೆ ಇದೆ. ಹೆದರಿಕೊಳ್ಳೋದೇ ಬೇಡ. ಒಂದು 5 ನಿಮಿಷ ಸುಮ್ಮನೆ ಕೂತ್ಕೊಂಡು ಫ್ರೀಯಾಗಿ ಕೂತ್ಕೊಳ್ಳಿ, ಬರೀಲಿ ಅಕ್ಕಪಕ್ಕದವರು. ನೀವು ಹೆದರಿಕೊಳ್ಳೋದು, ಭಯ ಪಟ್ಕೊಳ್ಳೋದು, ಬೆವರೋದು, ಇನ್ನೇನೇನೋ ಆಗೋದು ಬೇಡ. ಆದ್ರೆ ಏನು ಆ ಸಂದರ್ಭದಲ್ಲಿ ನೀವೇನಾದ್ರೂ ಬೈ ಮಿಸ್ಟೇಕ್ ಆಗಿ ಧೈರ್ಯ ಕಳ್ಕೊಂಡ್ರೆ ಅಂದ್ರೆ ಓದಿದ ಅಂಶಗಳೆಲ್ಲ ಹೊರಟು ಧೈರ್ಯವಾಗಿರ್ಬೇಕು. ಏನ್ ಕಾಮ್ ಬರೆಂಟ್, ಏನ್ ಸೋಷಿಯಲ್ ವೆರಿ ಈಸಿ ಸಬ್ಜೆಕ್ಟ್. 2 hours. ಸರಿ 3 ಜನ 100 ತಗೊಳ್ತಾ ಇರ್ಬೇಕು. ಅದು ಕೊರೋನಾ ಕಾಲದಲ್ಲಿ 3 ಜನ 100. ನನ್ನ ಇಮೇಜ್ ನನಗೆ ಊಹೆನೇ ಇರಲಿಲ್ಲ 3 ಜನ ತಗೊಳ್ತಾರೆ. ಹಿಂದೆಲ್ಲ 1-2 ಬರವು. ಈ ಸರಿ 3 ಬಂದಿದ್ದಾವೆ, ಮುಂದೆ ಸರಿ 6. ನೋಡೋಣ, ಕಷ್ಟ. ನೋಡೋಣ ಬಂದ್ರೆ 6 ಇಂಟಲ್ಲಿ ನೋಡಿ. ಇಲ್ಲಿ ಮುಖ್ಯವಾಗಿ ವೆಸ್ಟರ್ನ್ ಘಾಟ್ಸ್ ಏನಾಗಿದೆ, ಮುಖ್ಯವಾಗಿ ಸ್ಟಾರ್ಟ್ಸ್ ಫ್ರಮ್ Tapi river and ends in Kanyakumari. So these western ghats also called as Sahyadri. ನೋಡಿ ವೆಸ್ಟರ್ನ್ ಘಾಟ್ಸ್ ಗಳನ್ನು ನಾವು ಕೆಲವು ಕಡೆ ಸಹ್ಯಾದ್ರಿ ಅಂತೇಳಿ ಕರಿತೀವಿ. ಇದು 2ನೇ 3ನೇ ಪಾಯಿಂಟ್. ದೆನ್ 4ನೇದಾಗಿ ವೆಸ್ಟರ್ನ್ ಘಾಟ್ಸ್ ಆರ್ ಸ್ಟೀಪ್ ಆನ್ ದ ವೆಸ್ಟರ್ನ್ ಸೈಡ್. ಇದು ಬಹಳ ಇಂಪಾರ್ಟೆಂಟ್. ನೋಡಿ ವೆಸ್ಟರ್ನ್ ಘಾಟ್ಸ್ ಏನಾಗ್ತದೆ, ಇದಕ್ಕೆ ನಾವು ಈಸ್ಟ್ ವೆಸ್ಟರ್ನ್ ಹಾಕೊಂಡಾಗ ಕ್ಲಿಯರ್. ಇಲ್ಲಿ ನೋಡಿ ಸಿ ವೆಸ್ಟರ್ನ್ ಘಾಟ್ಸ್ ಈಸ್ಟ್ ವೆಸ್ಟರ್ನ್ ಹಾಕಿದ್ರೆ ಇದು ಈಸ್ಟ್, ಇದು ವೆಸ್ಟ್.
ಮೇಲೆ ನಾರ್ತ್, ಕೆಳಗಡೆ ಸೌತ್. ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಆರ್ ಸ್ಟೀಪ್ಸ್, ತುಂಬಾ ಇಳಿಜಾರಾಗಿದೆ. ಯಾವ ಭಾಗದಲ್ಲಿ? ಇಲ್ಲಿ ಈಸ್ಟರ್ನ್ ಸೈಡ್, ಈ ಒಳಗಡೆ ಬಂದಾಗ ಇದು ಈಸ್ಟ್, ಇದು ವೆಸ್ಟ್. ಅರ್ಥ ಮಾಡ್ಕೊಳ್ಳಿ. ದಟ್ ಈಸ್ ಈಸ್ಟ್ ಡೈರೆಕ್ಷನ್, ದಟ್ ಈಸ್ ವೆಸ್ಟ್ ಡೈರೆಕ್ಷನ್. ಇಲ್ಲಿ ಈಸ್ಟ್ ಡೈರೆಕ್ಷನ್ ಏನಾಗಿದೆ, ತುಂಬಾ ಇಳಿಜಾರಾಗಿದೆ. ಯಾವುದು? ವೆಸ್ಟರ್ನ್ ಘಾಟ್ಸ್ ಆರ್ ಸ್ಲೋಪ್ಸ್ ಟುವರ್ಡ್ಸ್ ದ ಎಲ್ಲಿಗೆ ಮುಖ್ಯವಾಗಿ ವೆಸ್ಟರ್ನ್ ಸೈಡ್ ಅಲ್ವೇನಪ್ಪ? ಈಸ್ಟರ್ನ್ ಸೈಡ್ ತುಂಬಾನೇ ಸ್ಲೋಪ್ ಆಗಿ ಕಂಡು ಬರುತ್ತೆ. ಅಂಡ್ ಸೊ ಆನ್ ದ ವೆಸ್ಟರ್ನ್ ಸೈಡ್ಸ್ ಬಂದಾಗ ಅಲ್ಲಿ ಸಮಾನಾಂತರವಾಗಿ ಸ್ಮೂತ್ ಅಂತ ಕೊಟ್ಟಿದ್ದಾರೆ. ಸ್ಮೂತ್ ಅಂದ್ರೆ ಮೃದು ಅಂತಲ್ಲ, ಸೊ ಅಲ್ಲಿ ಫ್ಲಾಟ್ ಆಗಿ ಕಂಡು ಬರ್ತಾ ಇದೆ. ಸೊ ದೆನ್ ಆಫ್ಟರ್ ಇಲ್ಲಿ ಫೋರ್ ಘಾಟ್, ಕಾಲ್ ಘಾಟ್ ಅಂಡ್ ಕಾಲ್ ಘಾಟ್. ಫೋರ್ ಘಾಟ್, ಕಾಲ್ ಘಾಟ್, ಕಾಲ್ ಘಾಟ್ ಆರ್ ದ ಇಂಪಾರ್ಟೆಂಟ್ ಪಾಸಸ್. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರ್ತಕ್ಕಂಥ ಕಣಿವೆ ಮಾರ್ಗಗಳು. ಬೋಲ್ ಘಾಟ್, ಆಮೇಲೆ ಕಾಲ್ ಘಾಟ್ ಆರ್ ದ ಇಂಪಾರ್ಟೆಂಟ್ ಮೌಂಟೈನ್ passes. Then after, remember the western ghats ಅಲ್ಲಿ ಕಾಣುತ್ತೆ. Then south of the Paul Ghat gap, the western ghat continue as Annamalai range, ಪರ್ವತ ಪ್ರದೇಶ ಅಣ್ಣಾಮಲೈ. ಸೊ ಆ ಅಣ್ಣಾಮಲೈನಲ್ಲಿ ಇರ್ತಕ್ಕಂಥ ಪಳನಿ, ಎಂತದು? ಪಳನಿ ಅಂಡ್ ಕಾರ್ಡಮಮ್. ಅಣ್ಣಾಮಲೈ ರೇಂಜ್ ಅಲ್ಲಿ ಬರ್ತಕ್ಕಂಥ, ಪರ್ವತ ಪ್ರದೇಶ ಬರ್ತಕ್ಕಂಥ ಪಳನಿ ಅಂಡ್ ಕಾರ್ಡಮಮ್, ಅದನ್ನ ಈಲೈ ಮಲೈ ಅಂತ ಕರೀತಾರೆ. ಯಾವ್ದನ್ನ? ಕಾರ್ಡಮಮ್. ಸೊ ಅಲ್ಲಿ ಕಂಡು ಬರ್ತಕ್ಕಂಥ ಅಣ್ಣಾಯಿ ಮುಡಿ, ಬಹಳ ಇಂಪಾರ್ಟೆಂಟ್ ಪರ್ಸನೈಜ್ ಆಗುತ್ತೆ ಇಲ್ಲಿ. ಅಣ್ಣಾಯಿ ಮುಡಿ, ರಿಮೆಂಬರ್ ಅಣ್ಣಾ ಮುಡಿ. ಸೊ ಇಲ್ಲಿ ಇರ್ತಕ್ಕಂಥ 2695 ಮೀಟರ್ಸ್ ಇರ್ತಕ್ಕಂಥ ಅಣ್ಣಾಮಲೈ ರೇಂಜ್ ಇರ್ತಕ್ಕಂಥ ಅಣ್ಣಾಯಿ ಮುಡಿ ಅಂದ್ರೆ ಅದು ಹೈಯೆಸ್ಟ್ ಪೀಕ್ ಇನ್ ಸೌತ್ ಇಂಡಿಯಾ. ನಮ್ಮ ದಕ್ಷಿಣ ಭಾರತದ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಪ್ರದೇಶ ಅಂದ್ರೆ ಅಣ್ಣಾಮಲೈ. It is located in Annamalai range. So enough. So it is